ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈಗ ವ್ಲಾಗಲ್ಲಿ ಹೋಗೋಣ. ಈ ವ್ಲಾಗ್ ಬಂದು ಸೋಮವಾರ ಬೆಳಗ್ಗೆನೇ ಎದ್ದು ನಾನು ಈ ರೀತಿ ಎಲ್ಲ ಹೊರಗಡೆ ತೊಳ್ಕೊಂಡ್ಬಿಡ್ತಿದ್ದೆ. ಕಾಂಪೌಂಡ್ ಎಲ್ಲ ಒಂದು ಸ್ವಲ್ಪ ಸರ್ಪೋ ಇಲ್ಲಾಂತಂದರೆ ಲಿಕ್ವಿಡ್ ಏನಾದರೂ ಹಾಕಿ ತೊಳ್ಕೊತೀನಿ. ಟೋನಿ ಬ್ರೂನೋ ಇರೋದ್ರಿಂದ ಒಂದು ಸ್ವಲ್ಪ ಒಂಥರ ಸ್ಮೆಲ್ ಬರ್ತಿರುತ್ತೆ ಅಂತ ನಾನು ಈ ರೀತಿ ಬೆಳಗ್ಗೆನೇ ತೊಳೆದು ಬಿಡ್ತೀನಿ. ಇನ್ನು ಗೇಟ್ ತೆಗೆದ್ರೆ ಸಾಕು, ಇಬ್ಬರು ಓಡಿ ಹೊರಗಡೆ ಹೋಗೋದಕ್ಕೆ ಕಾಯ್ಕೊಂಡಿರ್ತಾರೆ. ಅದಕ್ಕೆ ನಾನು ಗೇಟ್ ಮುಚ್ಕೊಂಡು ನಾನು ಕೆಲಸ ಮಾಡ್ಕೊತಿದ್ದೆ. ಅವಾಗವಾಗ ಗೇಟ್ ತೆಗಿತಿದ್ದೆ ಅಷ್ಟೇ. ಇನ್ನು ಹೊರಗಡೆ ತೊಳೆದು ಈ ರೀತಿ ಸಗಣಿ ನೀರು ಆಗಲಿ, ಇಲ್ಲಾಂದರೆ ಸಗಣಿ ಪೌಡ್ರ್ ಬರುತ್ತಲ್ವ, ಅದಾಗಲಿ ಹಾಕಿಬಿಟ್ಟು ನನಗೆ ರಂಗೋಲಿ ಹಾಕೋದಕ್ಕೆ ತುಂಬಾ ಇಷ್ಟ. ಸೋಮವಾರ, ಮಂಗಳವಾರ, ಶುಕ್ರವಾರದ್ದೊತ್ತೆಲ್ಲನೂ. ಆದರೆ ಕಾರ್ ನಿಲ್ಲಿಸ್ಬಿಟ್ಟಿದ್ದೀರಿ. ಕಾರ್ ತೆಗಿಯೋದಕ್ಕೂ ಮುಂಚೆ ಅದೇ ರೀತಿಯೇ ಮಾಡ್ತಾಯಿದ್ದಿದ್ದು ಹಳೆ ವಿಡಿಯೋದಲ್ಲೆಲ್ಲನೂ. ಈಗ ಕಾರ್ ತೆಗ್ದಿರೋದ್ರಿಂದ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊತೀರಿ. ಶೆಡ್ಡಲ್ಲಿ ಹಾಕ್ಬೋದು. ಆ ಶೆಡ್ಗೆ ತಿಂಗಳಿಗೆ 10,000 ಮತ್ತು ಅಡ್ವಾನ್ಸ್ 10,000 ಕೊಡಬೇಕಂತೆ, ತಿಂಗಳಿಗೆ 3,000 ಕೊಡಬೇಕಂತೆ ಬಾಡಿಗೆ. ಇನ್ನು ಏನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಒಂದು ಮನೆ ಬಾಡಿಗೆ ಇದ್ದಷ್ಟು ಆಗೋಗಿದೆ ಕಾರ್ ನಿಲ್ಲಿಸೋದಕ್ಕೆ. ಅದಕ್ಕಾಗಿ ಮನೆ ಮುಂದೆನೇ ಸಿಮೆಂಟೆಲ್ಲ ಹಾಕಿ ನೀಟಾಗಿ ಮಾಡಿಕೊಂಡು ಮನೆ ಮುಂದೆ ನಿಲ್ಲಿಸ್ತಿದ್ದೀರಿ. ಆಲ್ಮೋಸ್ಟ್ ನಮ್ಮ ರೋಡ್ ದೊಡ್ಡದಿರೋದ್ರಿಂದ ಎಲ್ಲರೂ ಮನೆ ಮುಂದೆನೇ ನಿಲ್ಲಿಸ್ಕೊತಿರ್ತಾರೆ. ಒಂದು ಕಾರ್ ನಿಲ್ಲಿಸಿದ್ರು ಸರಿ, ಮಧ್ಯದಲ್ಲಿ ಆಟೋ ಆಗಲಿ ಲಾರಿ ಆಗಲಿ ಸಮೇತ ಹೋಗ್ಬೋದು. ರೋಡ್ ಅಷ್ಟೊಂದು ದೊಡ್ಡದಾಗಿದೆ. ಅದಕ್ಕೆ ಮನೆ ಹತ್ರನೇ ನಿಲ್ಲಿಸ್ಕೊಂಡ್ಬಿಡ್ತೀನಿ. ಇನ್ನು ಅದು ನಿಲ್ಲಿಸಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗುತ್ತೆ. ನಮ್ಮದು ಆಫ್ ಸೈಟ್ ಮನೆ ಇರೋದ್ರಿಂದ ನಮಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಕಾರ್ ನಿಲ್ಲಿಸಿದ್ದು ಸ್ವಲ್ಪ ಜಾಗ ಇರುತ್ತೆ ಮನೆಗೆ ಹೊರಗಡೆಗೆ ಹೋರಾಡೋದಕ್ಕೆ. ಅದಕ್ಕಾಗಿ ಎಷ್ಟಿದೆಯೋ ಅಷ್ಟಿಗೆ ಮಾತ್ರ ನಾನು ರಂಗೋಲಿ ಹಾಕ್ಕೊಂಡು, ಇನ್ನು ಇಲ್ಲಿ ಕಾಂಪೌಂಡಲ್ಲಿ ತುಳಸಿ ಕಟ್ಟೆ ಹತ್ರನೂ ಹೊಸ್ಲ ಹತ್ರ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ನನಗೆ ಹೇಗೆ ಬೇಕೋ ಹಾಗೆ. ಹಬ್ಬದ ಟೈಮಲ್ಲಾದರೂ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ. ಸೈಡಲ್ಲಿ ಇದ್ಬಿಟ್ಟಿರುತ್ತೆ, ಸೆಂಟ್ರಿಗೂ ಬರೋದಿಲ್ಲ. ನೋಡಿ, ಈ ರೀತಿ ಒಂದು ಸ್ಟೆಪ್ ಥರ ಕಟ್ಸ್ಕೊಂಡಿದ್ದೀರಿ. ಹತ್ತೋದಕ್ಕೆ ಸ್ವಲ್ಪ ಹೈಟಲ್ಲಿರುತ್ತೆ ಮನೆ ಅಂತ. ಅದ್ರ ಮೇಲೆ ಚಿಕ್ಕದಾಗಿ ಈ ರೀತಿ ರಂಗೋಲಿ ಹಾಕ್ಕೊತೀನಿ. ನೋಡಿ, ಈ ಕಡೆ ಗಾಡಿಗಳು ನಿಲ್ಲಿಸ್ತೀರಿ, ಮನೆ ಮುಂದೆ ಈ ರೀತಿ ಕಾರ್ ನಿಲ್ಲಿಸ್ಬಿಟ್ಟಿರ್ತೀರಿ. ಇನ್ನು ಫ್ರೆಂಡ್ ಮನೆ ಹತ್ರ ಎಲ್ಲ ಬಿಡೋದಕ್ಕೆ ಭಯ ಆಗುತ್ತೆ. ಇಲ್ಲಿದ್ರೇ ಮಕ್ಕಳು ಅವರು ಇವರು ಎಲ್ಲ ಈ ಕಲ್ಲೆತ್ಕೊಂಡು ಗೀಚಿ ಮಾರ್ಕಸ್ ಮಾಡ್ತಿರ್ತಾರೆ ಅಂತ ಯಾವಾಗೂ ಕವರ್ ಹಾಕೇ ಇಟ್ಟಿರ್ತೀರಿ. ಇದಕ್ಕೋಸ್ಕರ ನಾನು ರಂಗೋಲಿ ಇಷ್ಟು ಚಿಕ್ಕದಾಗಿ ಹಾಕ್ಕೊಬೇಕಾಗುತ್ತೆ. ದೊಡ್ಡದಾಗಿ ಹಾಕೋದಕ್ಕೂ ಅಷ್ಟೇ ಇಷ್ಟ. ಏನಾದರೂ ಪೂಜೆ ಫಂಕ್ಷನ್ಸ್ ಇದ್ದಾಗ ಕಾರಲ್ಲಿ ನಿಲ್ಲಿಸೋದಿಲ್ಲ, ಆವಾಗ ದೊಡ್ಡದಾಗಿ ಹಾಕ್ಕೊತೀರಿ. ಇನ್ನು ನಮ್ಮ ಟೋನಿ ಬ್ರೂನೋ ನೋಡಿ ಬಾಗ್ಲ ಹತ್ರನೇ ಕೂತಿದ್ದಾರೆ. ಯಾವಾಗ ಗೇಟ್ ತೆಗಿತಾರೋ ಹೊರಗಡೆ ಓಡೋಗೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ಗೇಟ್ನ ಯಾವಾಗೂ ಕ್ಲೋಸ್ ಮಾಡೇ ಇಟ್ಟಿರ್ತೀರಿ. ಇನ್ನು ಬೆಳಗ್ಗೆ ಹಾಲು ಮೊಸರು ಬೇಕಾಗಿತ್ತು ಅಂತ ಹೇಳಿ ಮನೆ ಹತ್ರನೇ ಒಂದು ಚಿಕ್ಕದು ಅಂಗಡಿ ಇದೆ, ಅಂಗಡಿಗೆ ಹೋಗ್ತಿದ್ದೆ. ಇದು ಬೀದಿ ನಾಯಿಗಳು ಒಂದೆರಡು ಇರುತ್ತೆ ಇಲ್ಲಿ. ಈ ನಾಯಿಗಳು ಚಿಕ್ಕ ಮಕ್ಕಳಿಂದನೂ ಇಲ್ಲೇ ಇದೆ. ಅಂದರೆ ಅವರಮ್ಮ ತೀರೋಗ್ಬಿಟ್ರು ಮರಿ ಹಾಕಿದ್ದೆ ಆದಮೇಲೆ. ಆವಾಗಿಂದನೂ ಹಾಲು ಹಾಕ್ಕೊಂಡು ನಾವು ಪಕ್ಕದ ಮನೆಯವರು ಸಾಕ್ಕೊತಾ ಇದ್ರಿ. ಹೊರಗಡೆನೇ ಇದ್ಬಿಟ್ಟಿರುತ್ತೆ ಮನೆಗಳ ಹತ್ರ. ನೈಟಲ್ಲೂ ಅಷ್ಟೇ ಯಾರನ್ನೂ ಓಡಾಡೋದಕ್ಕೂ ಬಿಡೋದಿಲ್ಲ. ಇನ್ನು ಅಂಗಡಿಗೆ ಹೋದಾಗ ಒಂದು ಬಿಸ್ಕೆಟ್ ತೆಗೆದು ಹಾಕಿ ಅಭ್ಯಾಸ. ನೈಟಲ್ಲಿ ಹಾಲು ಅನ್ನ ಹಾಕ್ತಿರ್ತೀನಿ. ಒಂದು ಟೈಮ್ ನಾನು, ಒಂದು ಟೈಮ್ ಅವರು ಹಾಕ್ತಿರ್ತಾರೆ. ಅದಕ್ಕೆ ನೋಡಿ, ಅಂಗಡಿ ಹತ್ರ ಬಂದ ತಕ್ಷಣ ಎಗ್ರುಕೊಂಡು, ನಾನು ನೋಡಿದ ತಕ್ಷಣ ತುಂಬ ಎಗ್ರುಕೊಂಡು ಬರ್ತಾಯಿತ್ತು. ಇನ್ನು ಹಾಲು ಮೊಸರು ತೊಗೊಂಬರೋಣ ಅಂತ ಇಲ್ಲೇ ಮನೆ ಹತ್ರ ಇರೋ ಅಂಗಡಿಗೆ ಹೋದೆ. ಇಲ್ಲಿ ತರಕಾರಿ ಏನೂ ಸಿಗೋದಿಲ್ಲ, ಮನೆ ಮುಂದೆ ಬರ್ತಿರುತ್ತೆ. ಸಖತ್ ರೇಟ್ ಇರುತ್ತೆ, ಒಂದೊಂದ್ಸಲಿ ಕಡಿಮೆ ಇರುತ್ತೆ. ಹೆಂಗಿದ್ರೆ ಹಾಗೆ ಮಾಡ್ತೀನಿ. ಇಲ್ಲಿ ತೊಗೊಂಡ್ರೆ ಇಲ್ಲಿ, ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ. ಇನ್ನು ಸೊಪ್ಪು ಬಂದಿತ್ತು, ಒಂದು ಕಟ್ಟು ಕೇಳಿದ್ರೆ ಇಲ್ಲಿ 30 ರೂಪಾಯಿ ಹೇಳ್ತಿದ್ರು. ಮಾರ್ಕೆಟಲ್ಲಾದರೆ 20 ರೂಪಾಯಿ ಅಂತ ಹೇಳಿ ನಮ್ಮ ಮನೆಯವರು ದಂಡು ಸೊಪ್ಪು ತೊಗೊಂಬಂದಿದ್ರು. ಎಲೆ ಸೊಪ್ಪು ತೊಗೊಂಬರೋಕ್ಕೆ ಹೇಳಿದ್ದೆ, ಯಾಕಂದರೆ ಸೊಪ್ಪು ಸಾರು ಮಾಡಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಇದು ಸ್ವಲ್ಪ ಬಲ್ತೋಗಿದೆ, ಇದರಲ್ಲಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳು ಬೇಡ ಸೊಪ್ಪು ಸಾರು ಬೇಕು ಅಂತಂದರು, ಯಾಕಂದರೆ ಬೆಳಗ್ಗೆ ಸೊಪ್ಪು ಸಾರು ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ನು ಅದನ್ನೇ ಇಟ್ಕೊಂಡಿದ್ರು ಅವರು. ಸರಿ, ಎಲೆ ಮಾತ್ರ ಬಿಡಿಸ್ಕೊಂಡು ಸೊಪ್ಪು ಸಾರು ಮಾಡ್ಕೊಳ್ಳೋಣ, ಹಾಗೆ ದಂಡು ಸಮೇತ ಕಟ್ ಮಾಡ್ಕೊಂಡು ಇನ್ನೊಂದು ಕಟ್ಟಲ್ಲಿ ಪಲ್ಯ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ 2 ಕಟ್ಟನ್ನು ಈ ರೀತಿ ನೀಟಾಗಿ ಬಿಡಿಸ್ತಿದ್ದೆ. ಮಣ್ಣಂತೂ ಜಾಸ್ತಿ ಇತ್ತು. ಸರಿ, 1-2 ಸಲ ನೀಟಾಗಿ ತೊಳ್ಕೊಂಡು ಮಾಡೋಣ ಅಂತ ಹೇಳಿ ನೀಟಾಗಿ ಬಿಡಿಸ್ಕೊತಾ ಇದ್ದೆ ನಾನು. ನೋಡಿ, ಒಂದು ಕಟ್ಟನ್ನು ಕಟ್ ಮಾಡಿಬಿಟ್ಟು ಈ ರೀತಿ ದೊಡ್ಡದು ಬಾಣಲಿಗೆ ಹಾಕ್ಕೊಂಡ್ಬಿಡ್ತಿದ್ದೆ. ಬಾಣಲಿದಲ್ಲಾದರೆ ನೀಟಾಗಿ ಜಾಸ್ತಿ ನೀರು ಹಾಕಿಬಿಟ್ಟು ಅದ್ದಿ ಹಾಕ್ಕೊಂಡಿದ್ದೀರಿ ಅಂತಂದರೆ ಮಣ್ಣೆಲ್ಲ ಕೆಳಗಡೆ ಹೊಟ್ಟೋಗ್ಬಿಡುತ್ತಲ್ವ. ಅದಕ್ಕಾಗಿ ಒಂದು ಬಾಣಲಿಯಲ್ಲಿ ಹಾಕ್ಕೊತಿದ್ದೀನಿ. ಮತ್ತು ಇನ್ನೊಂದು ಸೊಪ್ಪು ಕಟ್ಟನ್ನು ಇನ್ನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಅಂತಂದರೆ ಬೇಗ ಮಾಡ್ಕೊಬೋದು ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಕೆಲಸಗಳು ಮುಗಿಸೋದ್ರೊಳಗಡೆ ತುಂಬಾ ಲೇಟ್ ಆಗೋಗ್ಬಿಡ್ತು. ಇನ್ನು ಮಧ್ಯಾಹ್ನಕ್ಕೆ ಹಾಗೆ ಇನ್ನು ಲಂಚ್ಗೆ ರೆಡಿ ಮಾಡ್ಕೊತಾ ಇದ್ದೆ.
ನಮ್ಮ ಬ್ರೂನೋ ಟೋನಿ ಅಷ್ಟೇ ಏನಾದರೂ ಕಟ್ ಮಾಡಬೇಕಾದ್ರೆ ಓಡ್ ಬಂದುಬಿಡ್ತಾರೆ ಟೊಮೆಟೊ ಕಟ್ ಮಾಡ್ತಿದ್ದೀನಿ ಅಂತ ಹೇಳಿ. ಮತ್ತು ನೋಡಿ ಸೊಪ್ಪು ಸಾರಿಗೆ ನಾನು ಈ ರೀತಿ ಎಲೆನೆಲ್ಲ ಬಿಡಿಸ್ಕೊಂಡು ದಂಟನ್ನು ಹಾಗೆ ಇಡ್ತಿದ್ದೀನಿ. ಇನ್ನೊಂದು ದಿನ ಪಲ್ಯ ಮಾಡ್ಕೊಬೋದು, ಇಲ್ಲಾಂದರೆ ಬೇಳೆ ಸಾರು ಜೊತೆಗೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಪಲ್ಯಕ್ಕೆ ಇವಾಗ ಅಂದರೆ ಸೊಪ್ಪಿನ ಪಲ್ಯ ತೊಗರಿಬೇಳೆ ಸ್ವಲ್ಪ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ಗೆ ಇಟ್ಟರೆ ನಮಗೆ ಪಲ್ಯಕ್ಕೆ ಬೆಂದೋಗುತ್ತೆ. ನಿಮಗೆ ಬೇಕಂದರೆ ಕಡಲೆಬೇಳೆನೂ ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ಇನ್ನು ಒಂದು ವಿಸಿಲ್ಗೆ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ಸೊಪ್ಪಿನ ಸಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು 5 ಟೊಮೆಟೊ ಹಾಕ್ಕೊಂಡಿದ್ದೀನಿ. 5 ಇಲ್ಲಾಂತಂದರೆ 6 ಹಾಕ್ಕೊಬೋದು, ಯಾಕಂದರೆ ನಾನು ಹುಣಸೆಹಣ್ಣು ಹಾಕೋದಿಲ್ಲ. ಸ್ವಲ್ಪ ಜನ ಹುಣಸೆಹಣ್ಣು ಹಾಕ್ತಾರೆ ಕೇಳಿದ್ದೀನಿ, ಬಟ್ ನಾನು ಹಾಕೋದಿಲ್ಲ. ಟೊಮೆಟೊ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಬೇಳೆ ಹಾಕಿ ಅದರಲ್ಲೂ ಸೊಪ್ಪು ಹಾಕಿಬಿಟ್ಟು ಅಂದರೆ ನೀಟಾಗಿ ತೊಳೆದಿರೋ ಸೊಪ್ಪು ಹಾಕಿ ಉಪ್ಪು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದು 2 ರಿಂದ 3 ವಿಸಿಲ್ಗೆ ಇಡ್ತೀನಿ. ಒಂದು ಸ್ವಲ್ಪ ನುಣ್ಣಗೆ ಬೇಯಬೇಕು. ಅದಕ್ಕಾಗಿ ನಾನು ಸಾರಿಗೆ ರೆಡಿ ಮಾಡ್ಕೊಳ್ಳೋದ್ರ ಒಳಗಡೆ ಇನ್ನು ಪಲ್ಯಕ್ಕೆ ಇಟ್ಟಿದ್ನಲ್ವ ಅದು ವಿಸಿಲ್ ಬಂದುಬಿಡ್ತು. ಅದನ್ನು ಇಳಿಸ್ಬಿಟ್ಟು ಸೊಪ್ಪು ಸಾರಿಗೆ ಅಂತ ಹೇಳಿ ಇನ್ನೊಂದು ಕುಕ್ಕರಲ್ಲಿ ಇಟ್ಬಿಟ್ಟೆ. ಮೇಲೆ ಹೋಗ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಖಾಲಿ ಆಗಿತ್ತು. ಸರಿ ನಮ್ಮ ಗಿಡದಲ್ಲಿದೆ ಕಿತ್ಕೊಂಬರೋಣ ಸೊಪ್ಪಿನ ಸಾರಿಗೆ ಅಂತಂದರೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮೇಲೆ ಹೋಗ್ತಿದ್ದೆ. ನಮ್ಮ ಟೋನಿ ನೋಡಿ ಮೆಟ್ಲ ಮೇಲೆ ಮಲಗಿದ್ದಾನೆ. ಬ್ರೂನೋ ಕೆಳಗಡೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಟಿಫನ್ ತಿನ್ಕೊಂಡ್ಬಿಟ್ಟು. ಇನ್ನು ಬೆಳಿಗ್ಗೆ ನನ್ನ ಮಗಳೇ ಈ ಬಟ್ಟೆಗಳನ್ನೆಲ್ಲ ಒಗೆದು ಹಾಕಿದ್ದಾಳೆ. ಸ್ವಲ್ಪ ಕಲರ್ ಹೋಗುತ್ತೆ ಅವಳು, ಅದಕ್ಕೆ ಮಿಷಿನ್ಗೆ ಹಾಕಿಲ್ಲ, ಕೈಯಲ್ಲಿ ಒಗೆದ್ಬಿಟ್ಟು ಕಾಲೇಜು ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಈಗ ರಜದಲ್ಲಿದ್ದಾಳೆ ಅವಳು, ಅದಕ್ಕೆ ಇನ್ನು ಬ್ಯಾಗನ್ನು ನೀಟಾಗಿ ಒಗೆದ್ಬಿಟ್ಟು ಈ ರೀತಿ ಒಣಗಾಕ್ಬಿಟ್ಟಿದ್ಲು. ಅವಳದೊಂದು ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಹೋಗೋದಿಲ್ಲ, ಕಲರ್ ಶೇಡ್ ಆಗೋಗುತ್ತೋ ಇಲ್ಲ ಕಲರ್ ಹೋಗುತ್ತಂತನೋ ಗೊತ್ತಿಲ್ಲ. ಅವಳು ಹಾಕೋದಿಲ್ಲ, ಒಂದು ಸ್ವಲ್ಪ ಬಟ್ಟೆಗಳನ್ನ ಕೈಯಲ್ಲೇ ಒಗೆದ್ಬೇಕಾಗುತ್ತೆ. ಇನ್ನು ಅವಳು ಮನೆಯಲ್ಲೇ ರಜದಲ್ಲಿ ಇದ್ಲಲ್ವ ಅಂತ ಹೇಳಿ ಒಪ್ಕೊಂಡ್ಲು, ಇಲ್ಲಾಂದರೆ ನಾನೇ ಒಗೆದ್ಬಿಡ್ತಾ ಇದ್ದೆ. ಇನ್ನು ಒಗ್ಗರಣೆಗೆ ಅಂತ ಹೇಳಿ ಕರ್ಬೇವಿನ ಸೊಪ್ಪಿನ ಕಿತ್ಕೊಳ್ಳೋಣ ಅಂತ ಮೇಲೆ ಬಂದಿದ್ನಲ್ಲ, ನಮ್ಮ ಬ್ರೂನೋನು ನನ್ನ ಹಿಂದೆ ಬಂದಿದ್ದಾನೆ. ಬಾರೋ ಹೋಗೋಣ ಅಂತ ಕರಿತಿದ್ರೆ ಬರಲ್ಲ ಅಂತ ಹೇಳಿ ನೋಡಿ ಅಲ್ಲೇ ಮಲ್ಕೊತಾ ಇದ್ದಾನೆ. ಇನ್ನು ಅವನನ್ನು ಎತ್ಕೊಂಡು ಕೆಳಗಡೆಗೆ ಬಂದೆ. ಬರೋದ್ರ ಒಳಗಡೆ ನನಗೆ ಸಾರು ವಿಸಿಲ್ದು ಬಂದುಬಿಟ್ಟಿತ್ತು. ಅದನ್ನು ಆಫ್ ಮಾಡಿ ಈ ರೀತಿ ಪಲ್ಯಕ್ಕೆ ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ರಲ್ವ ಸೊಪ್ಪು ಬೇಳೆ, ಅದನ್ನೆಲ್ಲ ನೀರು ಬಗ್ಸಿ ಒಂದರಲ್ಲಿ ಇಟ್ಟಿದ್ದೆ. ನೀರೆಲ್ಲ ನೀಟಾಗಿ ಬಗ್ಗಿಸ್ಬಿಟ್ಟಿದ್ದೀರಿ ಅಂತಂದರೆ ಪಲ್ಯ ಚೆನ್ನಾಗಿ ಬರುತ್ತೆ. ನನ್ನ ಮಗಳು ಬೆಳಿಗ್ಗೆಯಿಂದ ಓದ್ಕೊಂಡು ಇದ್ಬಿಟ್ಟು ನೋಡಿ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಬಂದಿದ್ದಾಳೆ. ನಮ್ಮ ಬ್ರೂನೋ ಯಾಕೋ ಡಲ್ಗಿದ್ದಾನೆ ಬೆಳಿಗ್ಗೆಯಿಂದ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಎತ್ಕೊಂಡು ಸ್ವಲ್ಪ ಹಂಗೆ ಸುಧಾರಿಸ್ತಾ ಇದ್ದೆ ಅವನನ್ನು. ಇನ್ನು ಪಲ್ಯಕ್ಕೆ ನಾನು ಈಗ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಒಗ್ಗರಣೆಗೆ ಬೇಕಂದರೆ ಒಣಗಿದ ಮೆಣಸಿನ್ಕಾಯಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಹಾಕ್ಕೊಬೋದು. ಆದರೆ ನಾನು ಅದೇನೂ ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಸಾರಿಗೆ ಹಾಕಿದ್ನಲ್ವ. ಇನ್ನು ಈ ಪಲ್ಯಕ್ಕೂ ಹಾಕಿದ್ದೀನಿ ಅಂತಂದರೆ ತುಂಬ ಹೀಟ್ ಆಗೋಗುತ್ತೆ ಅಂತ ಹೇಳಿ ನಾನು ಖಾರದ ಪುಡಿ ಹಾಕ್ಕೊತಿದ್ದೀನಿ. ನಾನು ಈಗ ಪಲ್ಯಕ್ಕೆ ಒಗ್ಗರಣೆಗೆ ಏನೇನು ಹಾಕ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊಪ್ಪನ್ನು ಇದರಲ್ಲಿ ಅಂದರೆ ನೀರು ಬಗ್ಸಿಟ್ಟಿದ್ನಲ್ವ ಆ ಸೊಪ್ಪನ್ನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಬೇಳೆ ಕುದಿಯೋವಾಗ ನಾವು ಹಾಕಿರ್ತೀರಲ್ವ, ಅದಕ್ಕಾಗಿ ನೋಡ್ಕೊಂಡು ಹಾಕ್ಕೊಂಡಿದ್ದೀರಿ ಅಂತಂದರೆ ನಮಗೆ ಸೊಪ್ಪು ಪಲ್ಯ ರೆಡಿ ಆಗೋಗುತ್ತೆ. ಇದರಲ್ಲೇ 3-4 ಥರ ಮಾಡ್ತೀನಿ ನಾನು. ಅದರಲ್ಲಿ ಇದು ಫಸ್ಟ್ನೇದು ಅಂತ ಅಂದ್ಕೊಳ್ಳಿ. ಇನ್ನೊಂದು 2 ಪಲ್ಯ ಇನ್ನೊಂದು ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಸಾರನ್ನು ನೀಟಾಗಿ ಮಸಿದ್ಬಿಟ್ಟು ಅಂತಂದರೆ ಸ್ಮ್ಯಾಶ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಬಿಟ್ಟೆ. ಈರುಳ್ಳಿನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀರಿ ಅಂತಂದರೆ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆಗೆ ಏನೇನು ಹಾಕ್ಕೊಬೇಕು ಅಂತ ಗೊತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಕುದಿಸಿದ್ದಾದಮೇಲೆ ವೈಟ್ ರೈಸ್ ಬೆಳಿಗ್ಗೆ ಮಾಡಿದ್ದಿತ್ತು, ಅದನ್ನೇ ಊಟ ಮಾಡಿಬಿಟ್ರಿ. ಇನ್ನು ಮಧ್ಯಾಹ್ನದ ಮೇಲೆ ನನ್ನ ಮಗಳಿಗೆ ಈ ರೀತಿ ಹೈ ಕೇರ್ಗೆ ಕರ್ಕೊಂಡ್ಬಂದಿದ್ರಿ. ಅವಳಿಗೆ ಕಣ್ಣಿಗೆ ಅಂದರೆ ಗ್ಲಾಸಸ್ ಹಾಕ್ತಾಳಲ್ವ, ಅದು ಸ್ವಲ್ಪ ಪವರ್ ಕಡಿಮೆ ಆಗಿದೆಯಂತೆ. ಒಂದ್ಸಲಿ ಚೆಕ್ ಮಾಡ್ಕೊಂಬರೋಣ ಅಂತ. ಇದು ಶ್ರೀ ನಾರಾಯಣ ಹೈ ಕೇರ್ ಸೆಂಟರ್. ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಫಸ್ಟ್ ಬೇರೆ ಹತ್ರ ತೋರಿಸ್ತಿದ್ರಿ, ಇಲ್ಲಿ ಸ್ವಲ್ಪ ಜನ ಚೆನ್ನಾಗಿ ನೋಡ್ತಾರೆ ಅಂತ ರೆಫರ್ ಮಾಡಿದರು, ಅದಕ್ಕಾಗಿ ಇಲ್ಲಿ ಬಂದ್ರಿ. ಹಾಸ್ಪಿಟ್ಲಲ್ಲಿಂದ ತೋರಿಸ್ಕೊಂಡು ಬಂದ್ರಿ. ಮಧ್ಯಾಹ್ನ 3 ಗಂಟೆಗೆ ಹೋಗಿರೋರು, ಸಂಜೆ 5:30 ಆಯಿತು ಮನೆಗೆ ಬರೋದ್ರೊಳಗಡೆ. ಇನ್ನು ಬಂದು ಸೋಮವಾರ ಅಲ್ವಾ, ಬೆಳಗ್ಗೆನೂ ದೇವ್ರಿಗೆ ಅಭಿಷೇಕ ಮಾಡಿರಲಿಲ್ಲ, ಅಂದರೆ ಶಿವನಿಗೆ ಅಭಿಷೇಕ ಮಾಡ್ತೀನಿ ನಾನು, ಮಾಡಿರಲಿಲ್ಲ. ಬೆಳಗ್ಗೆ ಟೈಮ್ ತುಂಬ ಕಡಿಮೆ ಇತ್ತು ಅಂತ ಹೇಳಿ ಸಂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಇನ್ನು ಹೊಸ್ಲಲ್ಲಿ ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪಾರಾಧನೆ ಮಾಡಿಬಿಟ್ಟು ಒಳಗಡೆ ಬಂದೆ. ನೋಡಿ ಶಿವನಿಗೆ ಫಸ್ಟ್ ನಾನು ಗಂಗೆಯಲ್ಲಿ ಅಭಿಷೇಕ ಮಾಡಿಕೊಂಡು ಆಮೇಲೆ ವಿಭೂತಿ ಇರುತ್ತೆ, ವಿಭೂತಿಯಲ್ಲಿ 11 ಸಲ ಶಿವನ ಜ್ಞಾನ ಮಾಡಿಕೊಂಡು ಈ ರೀತಿ ಅಭಿಷೇಕ ಮಾಡ್ಕೊತೀನಿ. ಆಮೇಲೆ ಗಂಧ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಟು ನೈವೇದ್ಯಕ್ಕೆ ಏನಾದರೂ ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಸೋಮವಾರ ಈ ರೀತಿ ಮಾಡ್ತೀನಿ. ಯಾವಾಗಾದರೂ ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಾನು ಫುಲ್ಲು ಅಭಿಷೇಕ ಮಾಡ್ಕೊತೀನಿ.
ಇನ್ನು ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಕಡಲೆಪಪ್ಪು ಬೆಲ್ಲ ಸ್ವಲ್ಪ ಇಟ್ಬಿಟ್ಟು ಪೂಜೆ ಕಂಪ್ಲೀಟ್ ಮಾಡ್ಕೊತಿದ್ದೆ. ಇನ್ನು ಪೂಜೆ ಎಲ್ಲ ಆಗೋದ್ರೊಳಗಡೆ ನನಗೆ ಸಂಜೆ 7 ಗಂಟೆನೇ ಆಗೋಗ್ಬಿಟ್ಟಿತ್ತು. ಹಾಸ್ಪಿಟ್ಲಲ್ಲಿ ತುಂಬ ಲೇಟ್ ಆಯಿತು. ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ರೆಡಿಯಾಗಿ ಮಾಡೋದ್ರ ಒಳಗಡೆ ತುಂಬಾ ಲೇಟ್ ಆಗೋಗ್ಬಿಡ್ತು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಮುಂದೆಗೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.